ಹಲೋ ಫ್ರೆಂಡ್ಸ್, ನಾನು ಇವಾಗ ದಾಲ್ ಮಾಡ್ತಾಯಿದ್ದೀನಿ. ದಾಲ್ಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ, ಅರಿಶಿನ ಪುಡಿ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತೀನಿ. ಇವಾಗ ಸ್ಟವ್ ಹಚ್ಚಿ ಇಟ್ಟಿದ್ದೀನಿ, ಅದು ಬೇಯಲಿಕ್ಕೆ. ನಂತರ ಒಗ್ಗರಣೆ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಒಗ್ಗರಣೆಗೆ ಬೇಕಾಗಿರೋ ಸಾಮಾನುಗಳು: ಟೊಮೆಟೊ, ಈರುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಎಲ್ಲ ಥರ ಸೊಪ್ಪುಗಳನ್ನು ಒಂದು ಕಟ್ಟು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ, ಇಷ್ಟನ್ನು ಸಹ ಒಗ್ಗರಣೆಗೆ ಬೇಕು. ಇವಿಷ್ಟನ್ನು ಇವಾಗ ನಾನು ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತೀನಿ, ಒಗ್ಗರಣೆ ಮಾಡ್ತೀನಿ. ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಸೊಪ್ಪು ಹಾಕಿದ್ದೀನಿ. ಇದೊಂದು 2 ಮಿನಿಟ್ ಬೇಯಬೇಕು. ಈಗ ಎಷ್ಟು ಚೆನ್ನಾಗಿ ಇದು ದಾಲ್ ಆಗಿದೆ ಬೆಂದು. ಇವಾಗ ಇದನ್ನು ಅಲ್ಲಿ ಸುರಿತೀನಿ ನಾನು.
ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಾಯಿತು ಫ್ರೆಂಡ್ಸ್, ಸಾಂಬಾರು ಸೊಪ್ಪು ಹಾಕ್ತೀನಿ. ಏನು ಸೂಪರಾಗಿದೆ. ಒಮ್ಮೆ ನೀವು ಮಾಡ್ಕೊಳ್ಳಿ ನಿಮ್ಮ ಮನೇಲಿ. ನಾನು ಚಪಾತಿಗೆ ಮಾಡಿದ್ದೀನಿ ಇದನ್ನು. ಇವಾಗ ಆಗಿದೆ, ಇದು ಕ್ಲೋಸ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಪಾತಿಗೆ ದಾಲ್ ಮಾಡಿದ್ದೀನಿ. ಸೂಪರಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ಚೆನ್ನಾಗಿದೆ ಟೇಸ್ಟು. ನೋಡಿ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೂಪರಾಗಿರುತ್ತೆ, ಒಂದ್ಸರಿ ಮಾಡ್ಕೊಳ್ಳಿ.